ಭಾಗದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡ ಭಾಗದಲ್ಲಿ ಕರೆಂಟ್ ಕಣ್ಣಾಮುಚ್ಚಾಲೆಯನ್ನು ಆಡ್ತಾ ಇದೆ. ಮೆಸ್ಕಾಂ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಪದೇ ಪದೇ ಕರೆಂಟ್ ಕಟ್ ಆಗ್ತಾ ಇದೆ. ಇಮಿಡಿಯೇಟ್ ಆಗಿ ಕೊಡ್ತಾರಾ ಕನೆಕ್ಷನ್? ಇಲ್ಲ. ಒಮ್ಮೆ ಕರೆಂಟ್ ಹೋದ್ರೆ ಅದು ವಾಪಸ್ ಬರಬೇಕು ಅಂತಂದ್ರೆ 3-4 ದಿನ ಬೇಕಂತೆ. ಜನ ಸಾಕಷ್ಟು ಪರದಾಟವನ್ನ ಪಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲವೂ ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿದ್ಯುತ್ ಇಲ್ಲದೆ ಕೈಕಾಲೇ ಆಡಲ್ಲ, ಹಂಗಿದೆ ಪರಿಸ್ಥಿತಿ. ಎಸ್ಪೆಷಲಿ ಮೊಬೈಲ್ ಇಂದ ಹಿಡಿದು ಪ್ರತಿಯೊಂದು ಕೆಲಸನೂ ಈಗ ಕರೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈಗ ಮೆಸ್ಕಾಂ ನಿರ್ಲಕ್ಷ್ಯದಿಂದ ಪದೇ ಪದೇ ಕರೆಂಟ್ ಕಟ್ ಆಗೋದಲ್ಲದೆ ಒಂದ್ಸತಿ ಕರೆಂಟ್ ಇವ್ರೇನಾದ್ರೂ ಕಟ್ ಮಾಡಿದ್ರೆ ಅಥವಾ ಹೋದ್ರೆ ಏನೋ ಒಂದು ಟೆಕ್ನಿಕಲ್ ರೀಸನ್ ಇಂದ ಅದು ವಾಪಸ್ ಬರಬೇಕು ಅಂತಂದ್ರೆ 3-4 ದಿವಸ ಬೇಕು ಅಂತೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಮೆಸ್ಕಾಂ ಇಲಾಖೆ ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದೆ? ಹೇಳಿ ಕೇಳಿ ಈ ಸತಿ ಮಳೆ ಬೇರೆ ಕಡಿಮೆ ಇದೆ, ಆದ್ರೂ ಪದೇ ಪದೇ ಕರೆಂಟ್ ಯಾಕೆ ಕಟ್ ಆಗ್ತಿದೆ? ಇದರಿಂದ ಆಗುವಂತ ಸಮಸ್ಯೆಗಳೇನು? ಈ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಪ್ರತಿ 5 ನಿಮಿಷಕ್ಕೊಮ್ಮೆ ಕರೆಂಟ್ ಹೋಗೋದು, 1 ಗಂಟೆ ಕಳೆದು ಕರೆಂಟ್ ಹೋಗೋದು. ಒಂದು ಕಡೆಯಿಂದ ಉಚಿತ ಕರೆಂಟ್ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆಯಿಂದ ಯಾವತ್ತು ನೋಡಿದ್ರೆ ಕರೆಂಟ್ ಇಲ್ಲ. ಕರೆಂಟ್ ಯಾಕೆ ಹೋಯಿತು, ಏನಾಯ್ತು ಅಂತ ಕೇಳಿದ್ರೆ ಉತ್ತರಗಳು ಇಲ್ಲ. ಇದುವರೆಗೂ ಇಂಥ ಒಂದು ಸಮಸ್ಯೆ ನಮ್ಮಲ್ಲಿ ಆಗಲಿಲ್ಲ. ಇದನ್ನೆಲ್ಲ ಸರಿಯಾಗಿ ನಮ್ಮ ಮೆಸ್ಕಾಂನ ಅಧಿಕಾರಿಗಳು, ಸಂಬಂಧಪಟ್ಟವರು ಆದಷ್ಟು ಬೇಗ ಅದನ್ನು ಸರಿಪಡಿಸಬೇಕಂತಲೇ. ಕರಾವಳಿಯಲ್ಲಿ ಈ ಬಾರಿ ಮಳೆ ಕಡಿಮೆಯಾಗಿದೆ. ಮಳೆ ಕಡಿಮೆಯಾದ್ರೂ ಕರಾವಳಿ ಜನರಿಗೆ ವಿದ್ಯುತ್ ಸಂಕಷ್ಟ ತಪ್ಪಿಲ್ಲ. ಒಂದು ಬಾರಿ ಕರೆಂಟ್ ಹೋದ್ರೆ 4-5 ದಿನ ಬರಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ, ಬೆಟ್ಟಂಪಾಡಿ, ಸುಳ್ಳಪದವು, ಈಶ್ವರಮಂಗಲ ಹೀಗೆ ಹಲವು ಪ್ರದೇಶಗಳಲ್ಲಿ ಕರೆಂಟ್ ಪದೇ ಪದೇ ಹೋಗ್ತಿರುತ್ತೆ. ಒಂದು ಬಾರಿ ವಿದ್ಯುತ್ ಸಂಪರ್ಕ ಕಡಿತಗೊಂಡರೆ ಮತ್ತೆ ಸಂಪರ್ಕ ಪಡೆಯಲು ದಿನಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರೆಂಟ್ಗಾಗಿ ಮತ್ತೆ ಮೆಸ್ಕಾಂ ಕಚೇರಿಗೆ ಕರೆ ಮಾಡಿದ್ರೂ ಸ್ಪಂದಿಸ್ತಿಲ್ಲ. ಎಲ್ಲರ ಫೋನ್ ಸ್ವಿಚ್ ಆಫ್ ಅಥವಾ ನಾಟ್ ರೀಚಬಲ್ ಆಗಿರುತ್ತೆ. ವಿದ್ಯುತ್ತು ಇವತ್ತು ಏನಂತ ಹೇಳಿದರೆ ಇಡೀ ಪುತ್ತೂರು ತಾಲೂಕಲ್ಲಿ ಪುತ್ತೂರು ಅಂಗಡಿಗಳಲ್ಲಿ ಎಲ್ಲ ಕರೆಂಟ್ ಇಲ್ಲ. ಹಾಗೆ ಹಳ್ಳಿ ಪ್ರದೇಶಗಳಲ್ಲಿ ಸಹ ಈಗ ಕರೆಂಟು ಹೋಗುದು ಬರುವುದು ಆಗ್ತಾ ಉಂಟು. ಮತ್ತು ಕೃಷಿಗೆ ಸಹ ಭಾಳ ತೊಂದರೆ ಆಗ್ತದೆ. ಇನ್ನು ಏನಂತ ಹೇಳಿದರೆ ಇಲ್ಲಿ ಕಬಕ್ಕ, ಪಡ್ನೂರು ಮತ್ತು ಕೊಡಿಪಾಡಿ ಇಲ್ಲಿಗೆ ಲೈನ್ ಮ್ಯಾನ್ ಇರುವುದು 2 ಜನ ಇರುವುದು. ಇನ್ನೊಂದು ಲೈನ್ ಮ್ಯಾನ್ ಇಲ್ಲಿಗೆ ಶೀಘ್ರವಾಗಿ ಆಗಬೇಕು. ಮತ್ತು ಈ ಮರಗಳನ್ನೆಲ್ಲ ಕಡಿದು ಮರ ಎಲ್ಲ ಕ್ಲೀನ್ ಮಾಡಬೇಕು. ಕರೆಂಟ್ ಇಲ್ಲದೆ ಮಕ್ಕಳು ಓದಲು ಆಗ್ತಾ ಇಲ್ಲ. ಮೊಬೈಲ್ಗಳು ಚಾರ್ಜ್ ಆಗದೆ ಆಫ್ ಆಗುತ್ತಿದೆ. ಇದರಿಂದ ಯಾರಿಗಾದ್ರೂ ಅನಾರೋಗ್ಯವಾದ್ರೆ ಆಸ್ಪತ್ರೆಗೆ ಸಾಗಿಸೋದು ಕಷ್ಟವಾಗಿದೆ. ಇಲ್ಲಿನ ಜನ ಮತ್ತೆ ಕರೆಂಟ್ ಪಡೆಯಲು ಪ್ರತಿಭಟನೆ ಮಾಡೋದು ಅಥವಾ ಪ್ರಭಾವಿ ವ್ಯಕ್ತಿಗಳ ಮೊರೆ ಹೋಗೋದು ಕಾಮನ್ ಆಗಿದೆ. ಇನ್ನು ಮಳೆ ಆರಂಭಕ್ಕೂ ಮೊದಲೇ ಮೆಸ್ಕಾಂ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿತ್ತು. ಆದರೆ ಈ ಬಾರಿ ಮೆಸ್ಕಾಂ ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ವಿದ್ಯುತ್ ಕಂಬಗಳು ಧರೆಗುರುಳಿದ್ವು. ಮರದ ಕೊಂಬೆಗಳು ವಿದ್ಯುತ್ ತಂತಿ ಮೇಲೆ ಬಿದ್ದು ಕರೆಂಟ್ ಕಟ್ ಆಗಿದೆ. ಜೊತೆಗೆ ಲೈನ್ಮ್ಯಾನ್ಗಳ ಸಂಖ್ಯೆಯೂ ಕಡಿಮೆಯಾಗಿದೆ. ಇನ್ನು ಪುತ್ತೂರು ಮೆಸ್ಕಾಂ ಫೀಡರ್ನಿಂದ ಉಪ್ಪಿನಂಗಡಿ, ಬನ್ನೂರು, ಪುತ್ತೂರು ನಗರ ಸೇರಿದಂತೆ ಹಲವು ಪ್ರದೇಶಗಳಿಗೆ ವಿದ್ಯುತ್ ಸಂಪರ್ಕ ಹೋಗುತ್ತದೆ. ಒಂದು ಫೀಡರ್ನಲ್ಲಿ ಹಾನಿಯಾದ್ರೂ ಸುರಕ್ಷತೆಗಾಗಿ ಇತರೆ ಫೀಡರ್ಗಳನ್ನು ಆಫ್ ಮಾಡಬೇಕಾಗುತ್ತೆ. ಪುತ್ತೂರು ತಾಲೂಕಿನಾದ್ಯಂತ ಎಲ್ಲಿಯೂ ಕೂಡ ಕರೆಂಟ್ ಇಲ್ಲ. ಪ್ರತಿ 5 ನಿಮಿಷಕ್ಕೊಮ್ಮೆ ಕರೆಂಟ್ ಹೋಗೋದು, 1 ಗಂಟೆ ಕಳೆದು ಕರೆಂಟ್ ಬರೋದು. ಕರೆಂಟ್ ಯಾಕೆ ಹೋಯಿತು, ಏನಾಯಿತು ಅಂತ ಕೇಳಿದರೆ ಅದಕ್ಕೆ ಉತ್ತರಗಳು ಇಲ್ಲ ಎಂಬುದಕ್ಕೆ ಒಂದನೇ ಕಾರಣ ಅಂತ ಕೇಳಿದರೆ ಆ ಕಚೇರಿಗೆ ಅವರು ಕೊಟ್ಟಂಥ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಫೋನ್ ತೆಗೆಯೋದಿಲ್ಲ. ಒಂದು ವೇಳೆ ಫೋನ್ ತೆಗೆದರೂ ಉಡಾಫೆ ಉತ್ತರವನ್ನು ಕೊಟ್ಟು ಮಾಡ್ತಾ ಇದ್ದಾರೆ. ಕೇಳಿದ್ರೆ ಹೇಳ್ತಾರೆ ಜನ ಇಲ್ಲ ಅಂತ. ಇಷ್ಟು ವರ್ಷಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆಗಳು ಪುತ್ತೂರು ತಾಲೂಕಿನಲ್ಲಿ ಅಥವಾ ಪುತ್ತೂರು ನಗರಕ್ಕೆ ಖಂಡಿತವಾಗಿ ಬಂದಿದೆ. ವಿದ್ಯುತ್ ಸಮಸ್ಯೆಗೆ ಮತ್ತೊಂದು ಪ್ರಮುಖ ಕಾರಣ ಮೆಸ್ಕಾಂನಲ್ಲಿರುವಂತಹ ಸಿಬ್ಬಂದಿ ಕೊರತೆ ಎನ್ನಲಾಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಸಿಬ್ಬಂದಿ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಗ್ರಾಮೀಣ ಭಾಗಗಳಲ್ಲಿ ದುರಸ್ತಿ ಕಾರ್ಯಕ್ಕೆ ತೊಂದರೆ ಆಗ್ತಿದೆ. ಒಂದು ಕಡೆಯಿಂದ ಉಚಿತ ಕರೆಂಟ್ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆಯಿಂದ ಯಾವತ್ತು ನೋಡಿದ್ರೆ ಕರೆಂಟ್ ಇಲ್ಲ. ಇದುವರೆಗೂ ಇಂಥ ಒಂದು ಸಮಸ್ಯೆ ನಮ್ಮಲ್ಲಿ ಆಗಲಿಲ್ಲ. ನಮ್ಮ ಹಿಂದೊಬ್ರು ವೀರಭದ್ರ ಅಂತ ಒಬ್ರು ಜೆ ಇದ್ರು, ಅವರಿರುವಾಗ ಬಹಳ ಸ್ಪಂದಿಸ್ತಾ ಕೂಡ ಇದ್ರು. ಯಾವ ಕರೆಂಟ್ ಹೋದ್ರು ಕೂಡ ಆದಷ್ಟು ಬೇಗ ಅದನ್ನು ಅದನ್ನು ಸರಿ ಮಾಡ್ತಾ ಇದ್ರು. ಈಗ ಜೈದ ಸಮಸ್ಯೆ ಏನಂತ ಗೊತ್ತಿಲ್ಲ, ಆದ್ರೆ ಈಗ ಕರೆಂಟ್ ಹೋದ್ರೆ ಅದನ್ನು ಕೇಳುವವರಿಲ್ಲ. ಇನ್ನು ಅದನ್ನು ಕೇಳುವಂತೇಳಿ ಮೆಸ್ಕಾಂಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡುದಿಲ್ಲ. ಮೆಸ್ಕಾಂ ಇಲಾಖೆ ಆದಷ್ಟು ಬೇಗ ಇದಕ್ಕೆ ಸ್ಪಂದಿಸಬೇಕು. ಮತ್ತೆ ಇದನ್ನು ಕೇಳುವಂತ ಸರ್ಕಾರಗಳು ಇವರು ಕೂಡ ಆದಷ್ಟು ಬೇಜವಾಬ್ದಾರಿಯನ್ನು ವರ್ತಿಸ್ತಾ ಇದ್ದಾರೆ. ಶಾಸಕರಾಗ್ಲಿ ಅಥವಾ ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರ ನಡೆಸುವಂತವರು ಇವರು ಕೂಡ ಆದಷ್ಟು ಬೇಗ ಮೆಸ್ಕಾಂ ಅವರ ಹಿಂದೆ ಬಿದ್ದು ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕಂತಲೇ ಕೇಳಿಕೊಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ವಿದ್ಯುತ್ ವ್ಯತ್ಯಯ ಹೊಸ ಸಮಸ್ಯೆ ಏನಲ್ಲ. ಆದರೆ ಈ ಬಾರಿ ಕರೆಂಟ್ ಕಡಿತವಾದ ಬಳಿಕ ಮೆಸ್ಕಾಂ ಎಚ್ಚೆತ್ತುಕೊಂಡಿರೋದು ಜನರ ಪ್ರಶ್ನೆಯಾಗಿದೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು.
ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಜಿತ್. ಮಳೆಗಾಲಕ್ಕೂ ಮುಂಚಿತವಾಗಿ ಬೇಕಾದಂಥ ತಯಾರಿ ಒಂದ್ ಕಡೆ ಮಾಡ್ಕೋಬೇಕು, ಮತ್ತೆ ತೀರಾ ಮಳೆ ಬಂದಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಓಕೆ, ಅದನ್ನ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಬಟ್ ಇಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಅಥವಾ ಸಮಸ್ಯೆಗಳನ್ನು ಹೇಳೋದಕ್ಕೆ ಮೆಸ್ಕಾಂ ಕಚೇರಿಯಲ್ಲಿ ಫೋನ್ ರಿಸೀವ್ ಮಾಡಲ್ಲ ಅಥವಾ ಮೊಬೈಲ್ ರಿಸೀವ್ ಮಾಡಲ್ಲ ಅನ್ನೋ ಒಂದು ಕಂಪ್ಲೇಂಟು. ಆಕ್ಚುಲ್ ಆಗಿ ಮೆಸ್ಕಾಂ ಇದಕ್ಕೇನು ಸಮರ್ಥನೆಯನ್ನ ಮಾಡ್ಕೊಳ್ತಿದೆ ಅಥವಾ ಆನ್ಸರ್ ಮಾಡ್ತಾ ಇದೆ ಅಜಿತ್? ಕಳೆದ 1 ತಿಂಗಳಿಂದ ಪುತ್ತೂರು ಹಾಗೂ ಗ್ರಾಮೀಣ ಭಾಗದಲ್ಲಿ ಕರೆಂಟ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ 1 ಗಂಟೆಗೊಮ್ಮೆ ಕರೆಂಟ್ ಹೋಗುವಂತ ಒಂದು ವ್ಯವಸ್ಥೆ ನಡೀತಾ ಇದೆ. ಆದ್ರೆ ಈ ಒಂದು ಸಮಸ್ಯೆಯ ಬಗ್ಗೆ ಜನರು ಮೆಸ್ಕಾಂ ಇಲಾಖೆಗೆ ಕರೆ ಮಾಡಿದ ಸಂದರ್ಭದಲ್ಲಿ ನಾಟ್ ರೀಚೇಬಲ್ ಮತ್ತು ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕರೆಯನ್ನು ಸ್ವೀಕರಿಸುತ್ತಿಲ್ಲ ಎನ್ನುವಂತ ಆರೋಪವನ್ನು ಇದೀಗ ಸಾರ್ವಜನಿಕರು ಮಾಡುತ್ತಿರುವಂತದ್ದು. ಮುಖ್ಯವಾಗಿ ಈ ಭಾಗದಲ್ಲಿ ಹೆಚ್ಚಾಗಿ ಗ್ರಾಮೀಣ ಭಾಗ ಆಗಿರುವುದರಿಂದಾಗಿ ಲೈಟ್ ಕಂಬಗಳು ಅಂದ್ರೆ ತಂತಿಗಳು ಹೆಚ್ಚಾಗಿ ಕಾಡಿನ ಅಂಚಿನಿಂದ ಮತ್ತು ಇತರ ಮರ ಗಿಡಗಳ ಅಂಚಿನಿಂದಲೇ ಸಾಗುವಂಥದ್ದು. ಈ ಕಾರಣಕ್ಕಾಗಿ ಮಳೆಗಾಲದಲ್ಲಿ ಅಪಾಯಕಾರಿ ಮರಗಳನ್ನು ಮತ್ತು ವಿದ್ಯುತ್ ತಂತಿಗಳು ಹಾದು ಹೋಗುವಂತಹ ಒಂದು ಪರಿಸರದಲ್ಲಿರುವಂತಹ ಮರಗಳನ್ನು ತೆರವು ಮಾಡಬೇಕೆನ್ನುವಂತಹ ಸೂಚನೆ ಇದ್ರೂ ಕೂಡ ಈ ಬಾರಿ ಮೆಸ್ಕಾಂನವರು ಈ ಒಂದು ಸೂಚನೆಯನ್ನು ಮಾಡದೆ ಸೂಚನೆಯನ್ನು ಸರಿಯಾಗಿ ನಿರ್ವಹಿಸದ ಹಿನ್ನೆಲೆಯಲ್ಲಿ ಈ ರೀತಿಯ ಹೆಚ್ಚಿನ ಒಂದು ಸಮಸ್ಯೆ ಹೆಚ್ಚಾಗಿ ಕಾಡಿರುವಂತದ್ದು. ಈ ಕಾರಣಕ್ಕಾಗಿ ಇದೀಗ ಸಾರ್ವಜನಿಕರು ಹಲವು ಬಾರಿ ಅಂದ್ರೆ ಕಬಕ ಮತ್ತು ಇತರ ಭಾಗದಲ್ಲಿ ಮೆಸ್ಕಾಂ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿರುವಂತದ್ದು. ಈ ಒಂದು ಸಮಸ್ಯೆ ಬಗ್ಗೆ ಮೆಸ್ಕಾಂನವರು ಬೇರೆ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಈ ಬನ್ನೂರಿನಲ್ಲಿ, ಮುಖ್ಯವಾಗಿ ಪುತ್ತೂರಿನ ಬನ್ನೂರಿನಲ್ಲಿರುವಂತಹ ಸಬ್ ಸ್ಟೇಷನ್ ನಿಂದ ಪುತ್ತೂರಿನ ಮತ್ತು ಉಪ್ಪಿನಂಗಡಿ ಭಾಗಕ್ಕೆ ಒಂದು 14 ಫೀಡರ್ಗಳ ಮೂಲಕ ವಿದ್ಯುತ್ ಅನ್ನು ಪ್ರವಹಿಸುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ. ಆದ್ರೆ ಒಂದು ಫೀಡರ್ಗೆ ಯಾವ್ದಾದ್ರು ಸಮಸ್ಯೆ ಆದ್ರೆ 4 ರಿಂದ 5 ಫೀಡರ್ಗಳನ್ನು ಆಫ್ ಮಾಡುವಂತಹ ಅನಿವಾರ್ಯತೆ ಇದೆ. ಅಲ್ಲದೆ ಈ ಒಂದು ಕೆಲಸವನ್ನು ನಿರ್ವಹಿಸಲು ಕೂಡ ಮೆಸ್ಕಾಂ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಮೆಸ್ಕಾಂ ಇಲಾಖೆಯವರು ನೀಡುವುದರಿಂದಾಗಿ ಈ ಒಂದು ಸಮಸ್ಯೆ ಅಲ್ಲ ಅಜಿತ್, ಮಳೆಗಾಲದಲ್ಲಿ ಮಾತ್ರ ಈ ಸಮಸ್ಯೆಗಳಾಗ್ತಿರೋದಾ ಅಥವಾ ವರ್ಷದಲ್ಲಿ ಪ್ರತಿದಿನನೂ ಈ ಸಮಸ್ಯೆ ಆಗ್ತಾ ಇದೆಯಾ? ಮತ್ತೆ ಪಾಪ ಪವರ್ ಮ್ಯಾನ್ಗಳು ಏನ್ ಮಾಡಕ್ ಸಾಧ್ಯ? ಲೈನ್ ಮ್ಯಾನ್ಗಳು ಸಿಬ್ಬಂದಿನೇ ಕಡಿಮೆ ಇದ್ದಾಗ, ಕಂಪ್ಲೇಂಟ್ ಬಂದಾಗ ಎಷ್ಟು ಕಡೆ ಹೋಗಕ್ ಸಾಧ್ಯ, ಎಷ್ಟು ಕಡೆ ದುರಸ್ತಿ ಮಾಡಕ್ ಸಾಧ್ಯ? ಅವ್ರೇನ್ ಹೇಳ್ತಾರೆ? ಇದೀಗ ಇತ್ತೀಚೆಗೆ ಅಂದ್ರೆ ಪುತ್ತೂರಿನಲ್ಲಿ ಇತ್ತೀಚೆಗೆ ಅಂದ್ರೆ 1 ತಿಂಗಳು ಮತ್ತು 1 ತಿಂಗಳ ಹಿಂದೆಗೆ ಈ ಒಂದು ಸಮಸ್ಯೆ ಜಾಸ್ತಿಯಾಗಿ ಕಾಡ್ಲಿಕ್ಕೆ ಆರಂಭವಾಗಿರುವಂತದ್ದು. ಅಂದ್ರೆ ಮಳೆಗಾಲ ಯಾವಾಗ ಬಂದಿತೋ ಆ ಸಂದರ್ಭದಲ್ಲಿ ಮರ ಗಿಡಗಳು ಲೈಟ್ ಕಂಬಗಳ ಮೇಲೆ ಮತ್ತು ಲೈಟ್ ತಂತಿಗಳ ಮೇಲೆ ಬಿದ್ದ ಪರಿಣಾಮವಾಗಿ ಈ ಸಮಸ್ಯೆ ಹೆಚ್ಚಾಗಿರುವಂತದ್ದು. ಅಲ್ಲದೆ ಸಿಬ್ಬಂದಿಗಳ ಕೊರತೆ ಅಂದ್ರೆ ಪರ್ಮನೆಂಟ್ ಎಂಪ್ಲಾಯಿಗಳ ಕೊರತೆ ಇರುವ ಕಾರಣಕ್ಕಾಗಿ ಈ ಮೆಸ್ಕಾಂ ಇಲಾಖೆ ಹೆಚ್ಚಾಗಿ ಕಾರ್ಮಿಕರನ್ನು ಅನುಸರಿಸಬೇಕಾದ ವ್ಯವಸ್ಥೆ ಇದೆ. ಆದ್ರೆ ಕಾರ್ಮಿಕರ ಕೊರತೆಯಿಂದಾಗಿ ಕೂಡ ಈ ಒಂದು ಸಮಸ್ಯೆಯನ್ನು ನಿರ್ವಹಿಸಲು ಮೆಸ್ಕಾಂ ಇಲಾಖೆಗೆ ಕಷ್ಟವಾಗಿದೆ. ಶರ್ಮಿತಾ. ಅಜಿತ್, ಈಗ ಸಮಸ್ಯೆಗಳ ಪೈಕಿ ಇವಾಗ ಮಕ್ಕಳಿಗೆ ಕಷ್ಟ ಆಗುತ್ತೆ ಓದೋದಕ್ಕೆ, ಬರೆಯೋದಕ್ಕೆ. ಇನ್ನೊಂದು ಕಡೆ ಇವಾಗಂತೂ ನಾನು ಅಂತ ಇದ್ದೆ, ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕರೆಂಟ್ ಮೇಲೆ ಈಗ ನಾವು ಡಿಪೆಂಡ್ ಆಗ್ಬಿಟ್ಟಿದ್ದೀವಿ. ಅಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಹೇಳ್ತೀವಿ, ಕರೆಂಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಹಾಗಾಗಿ ಆ ಭಾಗದಲ್ಲಿ ಜನರಿಗೆ ಯಾವ ಥರ ಸಮಸ್ಯೆ ಆಗ್ತಾ ಇದೆ, ಮೊಬೈಲ್ ಚಾರ್ಜಿಂಗಿಂದ ಹಿಡಿದು ಮಕ್ಕಳಿಗೆ ಓದೋ ತನಕ? ಖಂಡಿತವಾಗಿಯೂ ಪುತ್ತೂರು ನಗರ ಪ್ರದೇಶವನ್ನು ಹೊರತುಪಡಿಸಿದರೆ ಎಲ್ಲಾ ಪ್ರದೇಶಗಳು ಕೂಡ ಗ್ರಾಮೀಣ ಭಾಗಗಳಾಗಿದೆ. ಈ ಗ್ರಾಮೀಣ ಭಾಗದಲ್ಲಿ ಕರೆಂಟ್ ಅತಿ ಅನಿವಾರ್ಯವಾಗಿದೆ. ಯಾಕೆಂದ್ರೆ ಮಕ್ಕಳಿಗೆ ಓದುವುದನ್ನು ಹಿಡಿದುಕೊಂಡು ಕೃಷಿಗೆ, ಪಂಪ್ ಸೆಟ್ಗಳ ನಿರ್ವಹಣೆಗೆ ಎಲ್ಲದಕ್ಕೂ ಕರೆಂಟ್ ಅನಿವಾರ್ಯವಾಗಿದೆ. ಈ ಕಾರಣಕ್ಕಾಗಿ ಈ ಒಂದು ಸಮಸ್ಯೆಯಿಂದಾಗಿ ಜನ ತುಂಬಾ ಸಮಸ್ಯೆಗೆ ಈಡಾಗಿದ್ದಾರೆ ಮತ್ತು ತಕ್ಷಣವೇ ಈ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತೆ ಮೆಸ್ಕಾಂ ಇಲಾಖೆ ಮತ್ತು ಸರ್ಕಾರವನ್ನು ಒತ್ತಾಯಿಸುತ್ತಿದ್ದಾರೆ. ಶರ್ಮಿತಾ. ಪ್ಲೀಸ್ ಸಂಪರ್ಕದಲ್ಲಿ ಅಜಿತ್, ಈ ಬಗ್ಗೆ ಮಾತಾಡೋದಕ್ಕೆ ಅಶೋಕ್ ಕುಮಾರ್ ರೈ ಅವರು ಪುತ್ತೂರು ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೊ ನಿಮ್ಮ ಭಾಗದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಈಗ ಕರೆಂಟ್ ಸಮಸ್ಯೆ ಅಂತೇಳಿ ಅಂದ್ರೆ ಇತ್ತೀಚೆಗೆ 1 ತಿಂಗಳಲ್ಲಂತೂ ತೀರಾ ಸಮಸ್ಯೆ. ಒಂದ್ಸತಿ ಹೋದ್ರೆ 3-4 ದಿವಸ ಬರದೇ ಇಲ್ಲ. ಹಂಗಾಗಿ ಪ್ರತಿಯೊಂದು ಕೆಲಸಕ್ಕೂ ಅಡಚಣೆ ಆಗ್ತಿದೆ ಅಂತ ಕಂಪ್ಲೇಂಟ್. ಮೆಸ್ಕಾಂ ಹತ್ರ ಕೇಳಿದ್ರೆ ಸಿಬ್ಬಂದಿ ಕೊರತೆ ಅಂತ ಹೇಳಿ, ಇದಕ್ಕೆ ಸ್ವಲ್ಪ ಸೊಲ್ಯೂಷನ್ ಬೇಕಾಗಿದೆ. ಇದು ನಮ್ಮಲ್ಲಿ ಭಾಗದಲ್ಲಿ ಅಲ್ಲ, ಇಡೀ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಗ್ರಾಮಾಂತರ ಭಾಗದಲ್ಲಿ ನಾರ್ಮಲಿ ಮಳೆ ಜಾಸ್ತಿ ಬರುವಾಗ ಆಗ್ತದೆ.
ಅಲ್ಲ ಈಗ ನನಗೂ ಗೊತ್ತಿದೆ ಸರ್ ಆ ಭಾಗದಲ್ಲಿ ಸಮಸ್ಯೆ ಹೆಂಗಿರುತ್ತೆ, ಅತಿ ಹೆಚ್ಚು ಮಳೆ ಬಂದಾಗ ಸಮಸ್ಯೆ ಆಗುತ್ತೆ, ಕೆಲವು ಸತಿ ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವೊಂದು ಮಳೆಗಾಲಕ್ಕೂ ಮುಂಚಿತವಾಗಿ ತಯಾರಿಗಳು ಬೇಕಲ್ಲ, ಅದನ್ನ ಮಾಡ್ಕೊಂಡ್ರೆ ಸಮಸ್ಯೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದಲ್ಲ? ಎಲ್ಲ ಮಳೆ ಆಗೋ ಮೊದ್ಲೇ ನಾವು ಪ್ರಿಕಾಷನ್ ಮೀಟಿಂಗ್ ಮಾಡ್ತೀವಿ, ಎಲ್ಲ ರೆಡಿ ಮಾಡ್ಕೊಳ್ಲಿಕ್ಕೆ ಹೇಳ್ತೀವಿ. ಆದ್ರೆ ಮರ ಬೀಳುದು ಗೊತ್ತಾಗುದಿಲ್ಲ ನೋಡಿ. ಈ ಮರ ಯಾವ್ದು ಬೀಳ್ತದೆ ಯಾವ್ದು ನಿಲ್ತದೆ ಅಂತ ಗೊತ್ತಾಗಲ್ಲ. ಆದ್ರೂ ಪ್ರಿಕಾಷನ್ 3-4 ದಿವಸ ಇಲ್ಲದಲ್ಲೇ ಇಲ್ಲ. ಒಂದು ಕಡೆ ಮೇಜರ್ ಬರುವಾಗ 2 ದಿವಸ ಬ್ರೇಕ್ ಡೌನ್ ಆಗ್ತದೆ, ಮತ್ತೆ ಇಮಿಡಿಯೇಟ್ ಕೆಲಸ ಹೋಗ್ತದೆ ಬರ್ತದೆ. ಎಲ್ಲರನ್ನು ಅಲರ್ಟ್ ಮಾಡಿ ಕರೆದು ಮೆಸ್ಕಾಂನವ್ರಿಗೆ ಟಾರ್ಗೆಟ್ ಕೊಟ್ಟಿದೀವಿ. ನಿನ್ನೆ ಪೂರ್ತಿ ಗ್ರಾಮಾಂತರ ಪ್ರದೇಶಕ್ಕೆ ಮಾನಿಲೆಗೆಲ್ಲ ಹೋಗಿ ಅಲ್ಲೆಲ್ಲ ಭೇಟಿ ಕೊಟ್ಟು ಜೈಗಳನ್ನೆಲ್ಲ ಕರೆದು ಅಲ್ಲಲ್ಲೇ ಸ್ಪಾಟ್ ಅಲ್ಲಿ ಏನೆಲ್ಲ ಮರ ಇದೆ ಅಲ್ಲ, ಅಗತ್ಯಕ್ಕೆ ತಕ್ಕಷ್ಟು ಸಿಬ್ಬಂದಿ ಇದಾರ? ಈಗ ಸಿಬ್ಬಂದಿ ಕೊರತೆನೂ ಈ ರೀತಿ ಕರೆಂಟ್ ದುರಸ್ತಿ ಮಾಡಕ್ ಸಮಸ್ಯೆ ಆಗ್ತಿದೆ. ಸಿಬ್ಬಂದಿ ಕೊರತೆ ಅಂತ ಹೇಳಿದ್ರೆ ಹೇಗಾಗ್ತದೆ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತಗೊಳ್ತಾರೆ ಹೌದು ಆ ಸೀಸನ್ಗೆ. ನಾವು ಹೇಳುವಂತದ್ದು ಪರ್ಮನೆಂಟ್ ಸಿಬ್ಬಂದಿಗಳನ್ನು ತಗೊಳ್ಬೇಕು, ಸಿಬ್ಬಂದಿಗಳ ನೇಮಕ ಹೆಚ್ಚು ಮಾಡಬೇಕು ಅಂತ ನಾವು ಪ್ರೆಷರ್ ಹಾಕ್ತಾ ಇದ್ದೀವಿ. ಬಟ್ 7-8 ದಿವಸಗಳು ಅಂತ ಇಲ್ಲ, 1-2 ದಿವಸ ವ್ಯತ್ಯಾಸಗಳಾಗ್ತದೆ. ಮತ್ತೆ ಬರುವಂತದ್ದು ಆತರ ಇದ್ರೆ ನಾವು ಪರ್ಸನಲ್ ಆಗಿ ತಗೊಂಡು ಅದನ್ನು ಅಟೆಂಡ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಸಿಬ್ಬಂದಿಗಳ ಕೊರತೆ ತಕ್ಕ ಮಟ್ಟಿಗೆ ಇದೆ. ಅದ್ರ ಜೊತೆಯಲ್ಲಿ ಈಗ ಸಾರ್ವಜನಿಕರಿಂದ ಮತ್ತೊಂದು ಕಂಪ್ಲೇಂಟ್ ಇರೋದು, ಏನೋ ಕರೆಂಟ್ ಪ್ರಾಬ್ಲಮ್ ಆಗಿರುತ್ತೆ, ಅವಾಗ ಮೆಸ್ಕಾಂ ಕಚೇರಿಗೆ ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡಲ್ಲ, ಅಥವಾ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳು ಯಾರಿರ್ತಾರೆ ಅಥವಾ ಲೈನ್ ಮ್ಯಾನ್ ಯಾರಿರ್ತಾರೆ ಅವ್ರಿಗೆ ಮೊಬೈಲ್ಗೂ ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡಲ್ಲ ಅನ್ನೋ ಕಂಪ್ಲೇಂಟ್, ರೆಸ್ಪಾಂಡ್ ಮಾಡಲ್ಲ. ಕರೆಕ್ಟ್ ನಾನು ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಈಗ ಕೆಲವರೆಲ್ಲ ಮಳೆಗಾಲದಲ್ಲಿ ಜೈಗಳು ಒಂದು ಮಳೆಯಲ್ಲಿ ಇರ್ತಾರೆ, ಮತ್ತೆ ಅವ್ರ ಹತ್ರ ಇರುವಂತದ್ದೆಲ್ಲ BSNL ಲೈನ್. ಅವರು ಹಿಂದೆ BSNL ಲೈನ್ ಕೊಟ್ಬಿಟ್ಟಿದ್ದಾರೆ. ಅದು ಅರ್ಧ ದಿವಸ ವರ್ಕ್ ಆಗ್ತದೆ, ಅರ್ಧ ದಿವಸ ವರ್ಕ್ ಆಗಲ್ಲ. ನಾನು ಮೊನ್ನೆ ನೀವು ಹೇಳಿದಾಗೆ ಟ್ರೈ ಮಾಡಿ ಮತ್ತೆ ಜೋರು ಮಾಡಿ ಲಾಸ್ಟ್ ಕನೆಕ್ಟ್ ಮಾಡುವಾಗ ಆ ಜೈದು ಫೋನೇ ವರ್ಕ್ ಆಗ್ತಾ ಇಲ್ಲ. ಅವ್ರು ಇನ್ನೊಂದು ನಂಬರ್ ಅನ್ನು ಕೊಡಲ್ಲ. ಬಟ್ ಅದು ಸ್ವಲ್ಪ ಬದಲಾವಣೆ ಬೇಕಿದೆ. ಮತ್ತೆ ಕೆಲಸ ಮಾಡ್ತಾ ಇರ್ತಾರೆ ಕೆಲವು ಕಡೆ, ನಾವು ತಪ್ಪು ತಿಳುವಳಿಕೆ ಇರ್ತದೆ. ರಾತ್ರಿ 2 ಗಂಟೆಗೆ ನಾನು ಮೊನ್ನೆ ಚೆಕ್ ಮಾಡುವಾಗ್ಲೂ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಲೈನ್ ಶಿಫ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಮಾಡ್ತಾರೆ, ಅದು ಕೆಲವು ಸಲ ಒಂದು ಮರ ಬಿದ್ರೆ 10 ಲೈನ್ ಹೋಗ್ತದೆ. ಕೆಲವು ಕಡೆ ಜಂಪರ್ ಅರ್ಥ ಆಗುತ್ತೆ ಸರ್, ತೀರಾ ಮಳೆ ಬಂದಾಗ ಏನ್ ಸಮಸ್ಯೆ ಆಗುತ್ತೆ ನಂಗೂ ಅರ್ಥ ಆಗುತ್ತೆ. ಹೌದು ನಾವು ಪ್ರಾಕ್ಟಿಕಲ್ ಆಗಿ ಕೂತ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಜೋರು ಮಾಡ್ತೀವಿ. ಆದ್ರೂ 2 ಕಡೆನೂ ತುಲನೆ ಮಾಡಿದ್ರೆ ಲೇಬರ್ಸ್ ಕಡಿಮೆ ಇದೆ, ಬಟ್ ಸರ್ವಿಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಖಂಡಿತ ಸರ್, ನಿಮ್ಮ ಮೇಲೆ ಭರವಸೆ ಇಟ್ಟಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಕುಮಾರ್ ರೈ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಕ್ಕೆ. ಕಿರಿದಾದ ಕಟ್ಟಡದಲ್ಲೇ ಹರಿಹರದ ನಗರಸಭೆ ಕಚೇರಿ ಇದೆ. ಕಚೇರಿ ತುಂಬಾ ಕಡತಗಳು ರಾಶಿ ಬಿದ್ದಿದೆ, ಕೆಲ್ಸಕ್ಕೆ ಸಮಸ್ಯೆ ಆಗ್ತಾ ಇದೆ. 4 ವರ್ಷ ಆಯ್ತು ಹೊಸ ಕಟ್ಟಡವನ್ನ ಕಟ್ಟೋದಕ್ಕೆ ಶುರು ಮಾಡಿ, ಆದ್ರೆ ಇದುವರೆಗೂ ಕೂಡ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಪ್ರತಿನಿತ್ಯ ಅಲ್ಲಿ ಬರುವಂತ ಜನರಿಗೂ ಕೂಡ ಕಿರಿಕಿರಿ ಆಗ್ತಾ ಇದೆ. ಮತ್ತೆ ಅಲ್ಲಿ ಸಿಬ್ಬಂದಿ ಕೆಲಸ ಮಾಡೋರು ಕೂಡ ಒಂದು ಕಡತ ಅಥವಾ ಒಂದು ಫೈಲ್ ಅಲ್ಲಿಂದ ತೆಗಿಬೇಕು ಅಂತಂದ್ರೆ ಹುಡುಕಾಡಬೇಕಾಗುತ್ತೆ. ಸಣ್ಣ ಕಚೇರಿ, ರಾಶಿ ಕಡತಗಳನ್ನ ಅಲ್ಲಿ ಗುಡ್ಡೆ ಹಾಕೊಂಡಿದ್ದಾರೆ. ಕೆಲಸ ಕಂಪ್ಲೀಟ್ ಮಾಡೋದಕ್ಕೂ ಕೂಡ ಸಿಬ್ಬಂದಿಗೂ ಸಮಸ್ಯೆ ಆಗ್ತಾ ಇದೆ. ಕಿರಿದಾದಂಥ ಕಚೇರಿಯಲ್ಲಿ ಸದ್ಯಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಹೊಸ ಕಟ್ಟಡ ಕಟ್ಟೋದಕ್ಕೆ ಶುರು ಮಾಡಿ 4 ವರ್ಷ ಆಯ್ತು, ಆದ್ರೆ ಇದುವರೆಗೂ ಕಂಪ್ಲೀಟ್ ಯಾಕಾಗಿಲ್ಲ? ಅನುದಾನದ ಕೊರತೆ ಕಾಡ್ತಾ ಇದೆ. ಇದರಿಂದ ಜನರಿಗೆ ಮತ್ತೆ ಸಿಬ್ಬಂದಿಗೆ ಯಾವ ತರ ಸಮಸ್ಯೆಗಳಾಗ್ತಾ ಇದೆ, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ಫೈಲ್ ಅವ್ರ ಕಾಲ್ ಕೆಳಗಿಟ್ಕೊಂಡ್ರೆ ಅಕ್ಕಪಕ್ಕ ಚೀಲ ಕೆಲಸ ಮಾಡೋ ಪರಿಸ್ಥಿತಿ. ಇಕ್ಕಟ್ಟು ಅಂದ್ರೆ ಇಕ್ಕಟ್ಟು ಭಾಳ ಇಕ್ಕಟ್ಟಾಗಿದೆ. ನಗರಸಭೆ ಭವನವನ್ನ ಕಟ್ಟಕ್ಕೆ ಪ್ರಾರಂಭವಾಗಿ ಕಳೆದ 5-6 ವರ್ಷ ಆಯ್ತು. ಅಧಿಕಾರಿಗಳ ಶಾಮೀಲ್ ಇರ್ಬೋದಂತಂದು ನಾನು ಬಲವಾಗಿ ಖಂಡಿಸ್ತಾ ಇದ್ದೇನೆ. ಎಲ್ಲಿ ನೋಡಿದ್ರೂ ಕಡತಗಳ ರಾಶಿ, ತಿರುಗಾಡಲು ಜಾಗವಿಲ್ಲದ ಕಿರಿದಾದ ಕೊಠಡಿಗಳು, ಸಮಸ್ಯೆ ಹೇಳ್ಕೊಂಡು ಬರುವ ಜನರಿಗೆ ನಿಲ್ಲಲು ಸ್ಥಳವಿಲ್ಲ. ಇದು ದಾವಣಗೆರೆ ಜಿಲ್ಲೆಯ ಹರಿಹರ ನಗರಸಭೆ ಕಚೇರಿಯ ದುಸ್ಥಿತಿ. ಹರಿಹರ ನಗರಸಭೆ ಪೌರಾಯುಕ್ತರ ಕೊಠಡಿಯೇ ಅತ್ಯಂತ ಕಿರಿದಾಗಿದೆ. ಕೇವಲ 10x10 ಕೊಠಡಿಯಲ್ಲಿ ಪೌರಾಯುಕ್ತರು ಕೆಲಸ ಮಾಡ್ತಿದ್ದಾರೆ. ಇನ್ನು ಕಂದಾಯ, ಆರೋಗ್ಯ, ಇಂಜಿನಿಯರಿಂಗ್, ದಾಖಲೆ, ಸಮುದಾಯ ಅಭಿವೃದ್ಧಿ, ಕಂಪ್ಯೂಟರ್ ಹಾಗೂ ಲೆಕ್ಕಪತ್ರ ವಿಭಾಗಗಳೆಲ್ಲವೂ ಒಂದೇ ಕಿರಿದಾದ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಫೈಲು ಸಹ ನೀವು ಕಚೇರಿಯಲ್ಲಿ ಹೋಗ್ರಿ, ಪಾಪ ಅಧಿಕಾರಿಗಳು ಆ ಫೈಲ್ ಅವ್ರ ಕಾಲ್ ಕೆಳಗಿಟ್ಕೊಂಡ್ರೆ ಒಂದು ದಾಖಲಾತಿ ಇರ್ತಕ್ಕಂಥ ಫೈಲನ್ನ ಯಾರಾದರೂ ಈ ಕಳ್ಳಕಾಕರು ಪುಂಡಿ ಪೋಕರು ಆಫೀಸ್ಗೆ ಅಂತ ಹೋಗಿ ಯಾವನಾದರೂ ಒಂದು ಫೈಲ್ ತಗೊಂಡು ಹೋದಂದ್ರೆ ದೊಡ್ಡ ಸಮಸ್ಯೆ ಆಗ್ತೈತಿ. ಹತ್ತತ್ರ ಅಕ್ಕಪಕ್ಕ ಚೇರ್ ಹಾಕ್ಯಂಡು ಕೆಲಸ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ನಮ್ಮ ಹರಿಹರ ನಗರಸಭೆ ಕಚೇರಿಯಲ್ಲಿ. ನೂತನ ಕಟ್ಟಡ ಬೇಗ ಉದ್ಘಾಟನೆ ಮಾಡಲಿ, ಸಾರ್ವಜನಿಕರಿಗೆ ಅನುವು ಮಾಡಿಕೊಳ್ಳಿ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತಿದ್ದೀನಿ. ಇಲ್ಲಿ ಡಮಾಲಿಸ್ ಮಾಡಿದ್ಮೇಲೆ ಅಲ್ಲಿಗೆ ಹೋಗ್ತದು ಆ ಸಣ್ಣ ಇದಕ್ಕೆ ಭಾಳ ಸಾರ್ವಜನಿಕರು ಭಾರಿ ತೊಂದರೆ ಆಗಿಬಿಟ್ಟಿದೆ.
ಇಕ್ಕಟ್ಟು ಅಂದರೆ ಇಕ್ಕಟ್ಟು ಬಂದು ನೀವು ಕ್ಯಾಮ್ರಾ ಇದು ಫೋಟೋ ತಕ್ಕಂಡು ಹೋಗಿರ್ಬೇಕಾರೆ ಭಾರಿ ಇಕ್ಕಟ್ಟಾಗಿದೆ. ಹಾಗಾಗಿ ಇವ್ರು ಬೇಕಂತನೂ ಅಧಿಕಾರಿಗಳು ಅದರಲ್ಲ 4 ಕಮಿಷನರ್ ಚೇಂಜ್ ಆಗಿದ್ದಾರೆ ಈ ಟೆಂಡರ್ ಕರೆದಾಗಿಂದನು 4 ಇಲ್ಲ ಹಂಗೆ ಹೋಗ್ತಾ ಇರ್ತಾರೆ ಬರ್ತಿರ್ತಾರೆ ಅವರು. ಒಟ್ಟು ಯಾಕೆ ಅನ್ನೋದು ಗೊತ್ತಿಲ್ಲ ರೀ. ದೊಡ್ಡ ಸಾರ್ವಜನಿಕರ ತೊಂದರೆ ಆಗ್ತಾಯಿದೆ. ಈಗ ನೋಡಿರಿ, ಹೆಣ್ಮಕ್ಳು ಆಗಲಿ ಇದನ್ನು ಮೇಲೆ ಹತ್ತಬೇಕು, ವಯಸ್ಸಾದವರು ಮೇಲೆ ಹತ್ತಬೇಕು, ಕಂದಾಯ ಇಲಾಖೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಮೇಲೆ ಹತ್ತೋದು ಇಳಿಯೋದು ಭಾಳ ತೊಂದರೆ ಆಗ್ತದೆ ರೀ ಸಾರ್ವಜನಿಕರು. ಇದು ಏನು ಮಾಡಿದ್ರು ಸಾರ್ವಜನಿಕರಿಗೆ ತೊಂದರೆನ. 2021ರಲ್ಲಿ ರಾಜ್ಯ ಸರ್ಕಾರ 4,22,00,000 ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡಕ್ಕೆ ಚಾಲನೆ ನೀಡಿತು. ಬೆಂಗಳೂರಿನ ಸತೀಶ್ ಅನ್ನೋರು ಕಟ್ಟಡದ ನಿರ್ಮಾಣದ ಗುತ್ತಿಗೆ ಪಡೆದಿದ್ರು. ಆದರೆ ಹಳೆಯ ಕಟ್ಟಡ ತೆರವುಗೊಳಿಸಲು 1 ವರ್ಷ ತೆಗೆದುಕೊಂಡ ಗುತ್ತಿಗೆದಾರ ಬಳಿಕ ಕಾಮಗಾರಿಯನ್ನೇ ನಿಧಾನಗತಿ ಮಾಡಿದ್ದಾರೆ. ಪರಿಣಾಮ 4 ವರ್ಷವಾದರೂ ಕಟ್ಟಡ ಪೂರ್ಣವಾಗಿಲ್ಲ. ಗುತ್ತಿಗೆದಾರರಿಗೆ ಹಲವು ಬಾರಿ ನೋಟಿಸ್ ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಜೊತೆಗೆ ಸರ್ಕಾರವು ಅನುದಾನ ಬಿಡುಗಡೆಗೆ ವಿಳಂಬ ಮಾಡ್ತಿದೆ. ನಗರಸಭೆ ಭವನವನ್ನು ಕಟ್ಟಕ್ಕೆ ಪ್ರಾರಂಭವಾಗಿ ಕಳೆದ 5-6 ವರ್ಷ ಆಯಿತು. ಇವತ್ತಿನವರೆಗೂ ಅದು ಪೂರ್ಣಗೊಳಿಸಿಲ್ಲ. ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟು ಬ್ಲಾಕ್ ಲಿಸ್ಟ್ ಹಾಕಿ ಬೇರೆಯವರಿಗೆ ಕೊಡ್ಬೋದಾಗಿತ್ತು. ಆದರೂ ಅವ್ರನ್ನೇ ಕಾಯ್ಕೊಂಡು ಕುಂದ್ರದಲ್ಲಿ ಇವತ್ತು ಅಧಿಕಾರಿಗಳ ಶಾಮೀಲು ಇರ್ಬೋದು ಅಂತಂದು ನಾನು ಬಲವಾಗಿ ಖಂಡಿಸ್ತಾ ಇದ್ದೀನಿ. ಕೂಡಲೇ ಹೊಸ ಕಟ್ಟಡ ಪ್ರಾರಂಭ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ತಮ್ಮ ಮೂಲಕ ಇವತ್ತು ಕೇಳ್ಕೊಳ್ತಾರೆ. 4 ಕೋಟಿ ರೂಪಾಯಿ ವೆಚ್ಚದ ಯೋಜನೆ 4 ವರ್ಷ ಕಳೆದರೂ ಪೂರ್ಣವಾಗಿಲ್ಲ. ಇದರಿಂದ ನಗರಸಭೆ ಕಿರಿದಾದ ಕಚೇರಿಯಲ್ಲೇ ಆಡಳಿತ ನಡೆಸುತ್ತಿದೆ. ಹರಿಹರ ನಗರಸಭೆಯ ಈ ಸಮಸ್ಯೆಗೆ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸಂಜಯ್, ನ್ಯೂಸ್ 18, ದಾವಣಗೆರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್. ಒಂದ್ ಕಡೆ ಫಂಡಿಂಗ್ ಅಲ್ಲಿ ಏನೋ ವಿಳಂಬ ಆಗ್ತಿದೆ ಅಂತ, ಅನುದಾನದಲ್ಲಿ ಸ್ವಲ್ಪ ವಿಳಂಬ, ಅದು ಯಾವ ಕಾರಣಕ್ಕೋಸ್ಕರ ಮತ್ತೆ ಇದು ಗುತ್ತಿಗೆ ಯಾರು ತಗೊಂಡಿರೋದು? ಎಸ್ ಶರ್ಮಿತಾ ಶೆಟ್ಟಿ, ಏನು ಹರಿಹರ ನಗರಸಭೆ ಈ ಕಟ್ಟಡ ಏನು 2022ರಲ್ಲಿ ಒಂದು ಟೆಂಡರ್ ಅನ್ನ ಕರೀತಾರೆ. ಅದಾದ ಬಳಿಕ ಏನು 4,20,00,000ಕ್ಕೆ ಒಂದು ಟೆಂಡರ್ ಅನ್ನ ಕರೀತಾರೆ. ಅದಾದ ಬಳಿಕ ಏನು ಅಲ್ಲಿಂದ ಆ ಹಳೆ ಕಟ್ಟಡವನ್ನ ಕೆಡವಲಿಕ್ಕೆ ಸುಮಾರು 1 ವರ್ಷಗಳ ಕಾಲ ಸಮಯವನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕ ಇಲ್ಲಿಂದ ಇತ್ತಾಗೆ 4 ವರ್ಷ ಕಳೀತೈತಿ. ಒಟ್ಟಾರೆ 5 ವರ್ಷಗಳ ಕಾಲ ಈ ಅವಧಿ ಮುಗಿದ್ರು ಕೂಡ ಇನ್ನೂ ಕೂಡ ಕಟ್ಟಡ ಪೂರ್ಣ ಆಗಿಲ್ಲ. ಯಾಕಂದ್ರೆ ಬೆಂಗಳೂರು ಮೂಲದ ಏನು ಸತೀಶ್ ಎಂಬ ವ್ಯಕ್ತಿ ಇದನ್ನ ಗುತ್ತಿಗೆ ಹಿಡ್ಕೊಂಡಿರ್ತಾನೆ. ಆತ ಇಲ್ಲಿ ಸಬ್ ಕಾಂಟ್ರಾಕ್ಟ್ ಅನ್ನ ಇಲ್ಲಿ ಸ್ಥಳೀಯರಿಗೆ ಕೊಟ್ಟಿರ್ತಾನೆ. ಆದ್ರೆ ಇದು ಬೇಗ ಯಾಕೆ ಮುಗಿಸ್ತಲ್ಲ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿ ಕಾಡ್ತಿದೆ. ಯಾಕಂದ್ರೆ ಎಲ್ಲ ಒಂದ್ ಕಡೆ ಈ ನಗರಸಭೆ ಅಧಿಕಾರಿಗಳೇನು ಒಂದೇ ಒಂದು ಕಟ್ಟಡದಲ್ಲಿ, ಅದು ಕಿರಿದಾದ ಕಟ್ಟಡದಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅಲ್ಲಿ ಬರ್ತಕ್ಕಂಥ ಸಾರ್ವಜನಿಕರು ದೂರು ಕೊಡಕ್ ಬರ್ಬೇಕು ಅಂದ್ರೆ ಸಾಕಷ್ಟು ಹೈರಾಣ ಆಗ್ತಿದೆ. ಯಾಕಂದ್ರೆ ಅಲ್ಲಿ ಕಾಲ್ ಕೆಳಗಡೆನೆ ಅಲ್ಲೇನೆ ಫೈಲ್ಗಳು ಗುಡ್ಡೆ ರಾಶಿಯನ್ನಾಗಿ ಹಾಕೊಂಡಿದ್ದಾರೆ. ಅದಲ್ಲದೆ ಕೂಡ ಒಂದು ಫೈಲ್ ಏನಾದ್ರೂ ಮಿಸ್ ಆದ್ರೆ ಯಾರು ಹೊಣೆ ಅಂತ ಹೇಳಿ ಈಗ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಅದಲ್ಲದೆ ಕೂಡ ಏನು ಈಗ ಈತನಿಗೆ ಏನು ಟೆಂಡರ್ ಏನ್ ತಗೊಂಡಿದ್ದಾನೆ ಸತೀಶ್ ಅಂತ ಹೇಳಿ, ಈತನಿಗೆ ಈಗಾಗಲೇ ಒಂದು 7 ನೋಟಿಸ್ ಅನ್ನು ಕೂಡ ನಗರಸಭೆಯಿಂದ ಕೊಡಲಾಗಿದೆ. ಆದ್ರೆ ಅದಕ್ಕೆ ಯಾವುದೇ ಕೂಡ ಕ್ಯಾರೆ ಅಂತಿಲ್ಲ. ಅದಲ್ಲದೆ ಅಧಿಕಾರಿಗಳು ಏನು ಆತನನ್ನ ಬಿಟ್ಟು ಬೇರೆ ಯಾರಿಗಾದ್ರೂ ಒಂದು ಕಾಂಟ್ರಾಕ್ಟ್ ಅನ್ನು ಕೊಟ್ಟು ಸಂಪೂರ್ಣವಾಗಿ ಕೆಲಸವನ್ನ ಬೇಗ ಮುಗಿಸುವಂತ ಕೆಲಸವನ್ನ ಮಾಡ್ಬೇಕಿತ್ತು. ಆದ್ರೆ ಇನ್ನೂ ಕೂಡ ಅದೇ ವ್ಯಕ್ತಿಯನ್ನ ಕಾದ್ಕೊಂಡು ಕುಳಿತಿದ್ದಾರೆ ಈ ಅಧಿಕಾರಿಗಳು ಅಂತ ಹೇಳಿ ಒಂದಿಷ್ಟು ಆಕ್ರೋಶ ವ್ಯಕ್ತ ಆಗ್ತಿರುತ್ತದೆ. ಅದಲ್ಲದೆ ಕೂಡ ಏನು ಈಗ ಆತ ಸತೀಶ್ ಏನಿದ್ದಾನೆ, ಈಗ ಕಾಂಟ್ರಾಕ್ಟ್ ಅನ್ನು ತಗೊಂಡಿರೋಂತವನು, ಆ ವ್ಯಕ್ತಿ ಈಗ ನನಗೆ ಮೊದಲೇ ಹಾಕಿದಂತಹ ಟೆಂಡರ್ಗೂ ಈಗೂ ಬಹಳ ಲಾಟ್ ಆಫ್ ಡಿಫರೆನ್ಸ್ ಆಗುತ್ತೆ ಅಮೌಂಟ್. ಹಾಗಾಗಿ ನನಗೆ ಯಾವುದೇ ರೀತಿಯ ಅದರಿಂದ ಲಾಭ ಆಗ್ತಾ ಇಲ್ಲ. ಹಾಗಾಗಿ ನನಗೆ ಹೊಸ ಟೆಂಡರ್ ಅನ್ನು ಕರೆದು ಇನ್ನಷ್ಟು ಹೆಚ್ಚಿನ ಒಂದು ಹಣವನ್ನ ನೀಡಬೇಕು ಅಂತ ಹೇಳಿ ಈಗ ಒತ್ತಾಯವನ್ನ ಅಧಿಕಾರಿಗಳಿಗೆ ಮಾಡಿರುವಂತದ್ದು. ಆದ್ರೆ ಎಲ್ಲ ಒಂದ್ ಕಡೆ ಅಧಿಕಾರಿಗಳು ಈಗಾಗಲೇ ಒಂದು ಟೆಂಡರ್ ಕರೆದ್ರ ಹಿನ್ನೆಲೆಯಲ್ಲಿ ಅದೇ ಹಣಕ್ಕೆ ಸಂಪೂರ್ಣವಾಗಿ ಮುಗಿಸ್ಬೇಕು ಅಂತ ಹೇಳಿ ಈಗ ಅವರಿಗೆ ತಾಕೀತನ್ನು ಮಾಡ್ತಿರೋದು. ಆದ್ರೆ ಸಾರ್ವಜನಿಕರು ಹೇಳೋ ಪ್ರಕಾರ ಏನಂದ್ರೆ ಈಗ ಆ ಅಧಿಕಾರಿಗೆ ಕಪ್ಪು ಪಟ್ಟಿಗೆ ಸೇರಿಸಿ ಆತನನ್ನ ಬ್ಲಾಕ್ ಲಿಸ್ಟ್ ಹಾಕಿ ಬೇರೆ ಯಾರಿಗಾದ್ರೂ ಕಾಂಟ್ರಾಕ್ಟ್ ಅನ್ನ ಕೊಟ್ಟು ಹೊಸದಾಗಿ ಬೇಗ ಕಟ್ಟಡವನ್ನ ನಿರ್ಮಾಣ ಮಾಡಿ ಸಾರ್ವಜನಿಕರ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈಗ ಒತ್ತಾಯ ಮಾಡ್ತಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಮೀನಾಮೇಷ ಎಣಿಸ್ತಿದ್ದಾರೆ ಅಂತ ಹೇಳ್ತಾರೆ. ಯಾಕಂದ್ರೆ 7 ನೋಟಿಸ್ ಕೊಟ್ಟರು ಕೂಡ ಆ ವ್ಯಕ್ತಿ ಬಂದು ಇವರಿಗೆ ಉತ್ತರವನ್ನು ಕೊಟ್ಟಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಕೆಲಸನಾದ್ರೂ ಈಗ ಆತನಿಗೆ ಯಾವ್ದಾದ್ರು ಅಮೌಂಟ್ ಎಕ್ಸೆಸ್ ಅದನ್ನ ಸರ್ಕಾರಕ್ಕೆ ವಾಪಸ್ ತಗೊಂಡು ಬೇರೆ ರೀತಿ ಕಾಂಟ್ರಾಕ್ಟ್ ಅನ್ನು ಕೊಟ್ಟು ಆದಷ್ಟು ಬೇಗ ಮುಗಿಸ್ಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯ ಮಾಡ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಸಂಜಯ್.